ಹಿಂದೆ ಮುಸಲ್ಮಾನ್ ದೊರೆಗಳು, ಅವನ್ ಬಾಬರ್, ಔರಂಗಜೇಬು, ಆ ಮುಸಲ್ಮಾನ್ ದೊರೆಗಳು ಹಿಂದೂಗಳಿಗೆ ತೊಂದರೆ ಕೊಡ್ತಿದ್ರು, ಆಡಳಿತ ನಡೆಸ್ತಾ ಇದ್ದವರು. ಈಗ ಒಂದು ಕಡೆ ಮುಸಲ್ಮಾನರದ್ದು ತೊಂದರೆ, ಮತ್ತೊಂದು ಕಡೆ ಆಡಳಿತ ನಡೆಸ್ತಾ ಇರೋಂಥ ಕಾಂಗ್ರೆಸ್ದು ತೊಂದರೆ. ನಾನು ಅದಕ್ಕೋಸ್ಕರ ತುಂಬ ನೊಂದು ಹೇಳ್ತಾ ಇದ್ದೀನಿ, ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇರಲ್ಲ. ಇಡೀ ದೇಶದಲ್ಲಿ ಯಾವ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ಸು ನಿರ್ನಾಮ ಆಗಿ ಹೋಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೊನೆ ಕಾಂಗ್ರೆಸ್ ಸರ್ಕಾರ, ಮತ್ತು ಬರೋಂಥ ದಿನ ಯಾವ ಮುಖ್ಯಮಂತ್ರಿ, ಯಾವ ಉಪಮುಖ್ಯಮಂತ್ರಿ, ಯಾವ ಗೃಹ ಮಂತ್ರಿಗಳು ಕೂಡ ಚುನಾವಣೆ ಗೆಲ್ಲಲ್ಲ. ಆ ದಿಕ್ಕಿನಲ್ಲಿ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಅಷ್ಟು ಆಕ್ರೋಶ ಇದೆ ಇವತ್ತು. ಈ ದಿಕ್ಕಿನಲ್ಲಿ ಈಗ ಮಾಡಿರೋಂಥ ಪಾಪ ಸಾಕಷ್ಟಾಗಿದೆ, ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇದಕ್ಕಿದ್ದಾಗೇನೆ ಖಾಸಗಿ ಕಾರಲ್ಲಿ ಎಂಥದ್ದು ಓಣಿಯದು, ಕಿಲ್ಲಾ ಓಣಿಯಲ್ಲಿ ಹೋಗಿ RSS ಕಾರ್ಯಕರ್ತನ, ಊಟ ಮಾಡ್ತಿರೋಂಥ ಕಾರ್ಯಕರ್ತನ ಖಾಸಗಿ ಕಾರ್ ತೊಗೊಂಡೋಗಿ ಅದ್ರಲ್ಲಿ ಅರೆಸ್ಟ್ ಮಾಡ್ಕೊಂಡು ಬರ್ತೀರಿ ಅಂತೀರಲ್ಲ. ಜನ ಹೆಂಗೆ ಆಕ್ರೋಶದ ನಿಮ್ಮ ಪೊಲೀಸ್ ಇಲಾಖೆ ಮೇಲೆ ಬಿದ್ದರು ನೋಡಿದ್ರಲ್ಲ. ಕೊನೆ ಅಧಿಕಾರಿಗಳು ಓಡಬೇಕಾಯ್ತು, ನಾವು ಬಂಧಿಸಿಲ್ಲ, ಯಾರನ್ನು ಬಂಧಿಸಿಲ್ಲ ಅಂತ. ಈ ಪರಿಸ್ಥಿತಿ ರಾಜ್ಯದಲ್ಲೂ ಬರುತ್ತೆ. ಜನ ಜಾಗೃತಿ ಆಗ್ತಾ ಇದ್ದಾರೆ. ಈಗ ನಡೆದಿರೋಂಥ ಘಟನೆಗಳ ಬಗ್ಗೆ ಈ ಸರ್ಕಾರದ ಪ್ರಮುಖರುಗಳು ಆ ಕಡೆ ಗಮನ ಕೊಡಬೇಕು. ಪೊಲೀಸ್ ಇಲಾಖೆ ಹೇಗಿದೆ? ಯಥಾ ರಾಜ ತಥಾ ಪೊಲೀಸ್ ಇಲಾಖೆ. ಎಲ್ಲರೂ ಟಿವಿ ನೋಡಿ ಇಡೀ ರಾಜ್ಯದ ದೇಶದ ಜನ ಬಾಗಲಕೋಟೆ ಮಸೀದಿಯಿಂದ ಕಲ್ಲು ಹೊಡೆದಿರೋದು, ಆ SP ಪೊಲೀಸ್ SP ಕಲ್ಲು ಬಿದ್ದಿರೋದು, ಗಾಯ ಆಗಿರೋದು, ರಕ್ತ ಬಂದಿರೋದು ನೋಡಿದ್ರೆ ಆ SP ಹೇಳಿಕೆ ಕೊಡ್ತಾರೆ, ಒಂದು 2 ಸಣ್ಣ ಕಲ್ಲು ಬಿತ್ತು ಕೆಳಗೆ. ನಾಚಿಕಾಗಬೇಕು SP. ಮುಸಲ್ಮಾನರ ಸಂಬಳ ತಗೋತಿದ್ದೀರಾ ನೀವು? ರಾಜ್ಯದ ಬಡ ರೈತರ ತೆರಿಗೆ ಹಣ ಎಲ್ಲ SP ತಗೋತಾ ಇರೋದು ಸ್ಯಾಲ್ರಿ. ಸರ್ಕಾರ ಹೇಗಿದೆ ಅಂತ ನೀವು ಅಧಿಕಾರಿಗಳು ಹೀಗೆ ಆಗಿಬಿಟ್ರೆ ಕತೆ ಏನು? ನಾನು ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಹೇಳ್ತೇನೆ, ಸಂಬಂಧಪಟ್ಟ ಅನೇಕ ಅಧಿಕಾರಿಗಳು ಒಳ್ಳೆಯರಿದ್ದಾರೆ. ನಾನು ಎಲ್ಲ ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆಯ ಅಧಿಕಾರಿಗಳಿದ್ದಾರೆ. ಆದರೆ ಇಲ್ಲಿಯ SP ಮಾಡಿದಂಥ ಧೋರಣೆ ಇದು ಯಾರೂ ಮೆಚ್ಚಲ್ಲ. ಈ ದಿಕ್ಕಿನಲ್ಲಿ ರಾಜ್ಯದಲ್ಲಿ ಆ ಒಂದು ಹಿಂದೂಗಳು ನರಕದಿಂದ ಹೊರಬರೋ ದಿಕ್ಕಿನಲ್ಲಿ ಸ್ವರ್ಗದಲ್ಲಿ ಮಾತ್ರ ಮುಸಲ್ಮಾನರಿಗೆ ಮಾಡ್ತಾರಂಥ ವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕ್ಷಮಾಪಣೆ ಕೇಳಬೇಕು, ಹಿಂದೂಗಳಿಗೂ ರಕ್ಷಣೆ ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡ್ತೀನಿ. ಸರ್, ಈ ಘಟನೆಯನ್ನು ತಾವು ಪೂರ್ವವಾಗಿ ಅವಲೋಕನ ಮಾಡಿದಾಗ ಪೊಲೀಸ್ ಇಲಾಖೆಗೆ ರಾಜ್ಯ ಸರ್ಕಾರದಿಂದ ಒತ್ತಡ ಇದೆ ಅಂತ ಅನ್ಸುತ್ತಾ? ಪೊಲೀಸರು ಅಸಹಾಯಕರಾದ ಅನ್ಸುತ್ತಾ? ಪೊಲೀಸ್ ಇಲಾಖೆಗೆ ಒತ್ತಡ ಯಾವ ಸರ್ಕಾರ ಇರುತ್ತೋ ಆ ಸರ್ಕಾರ ಮಾಡ್ತಾನೇ ಇರುತ್ತೆ. ಬರೀ ಬಾಗಲಕೋಟೆ SP ಮಾತ್ರ ಮಾಡೋದಲ್ಲ. ಆದರೆ ಅವರೂ ಮನುಷ್ಯರೇ, ಅವರೂ ಕಾನೂನು ಗೊತ್ತಿರುತ್ತೆ. ಯಾಕೆ IPS ಅಧಿಕಾರಿ ಆಗಿರಬೇಕು? ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಲ್ಲ SP. ಒತ್ತಡಕ್ಕೆ ಬಗ್ಗೋದಕ್ಕೆ ಅವರು ಓದ್ಕೊಂಡ್ಬಂದಿದ್ದಾರೆ. IPS ಪಾಸ್ ಮಾಡೋದಷ್ಟು ಸುಲಭ ಅಲ್ಲ. ಅಂಥ ಅಧಿಕಾರಿ ಯಾರ್ದೋ ಒತ್ತಡ ಇದೆ ಅನ್ನೋ ಒಂದೇ ಕಾರಣಕ್ಕೆ ಈ ರೀತಿ ಅಮಾಯಕರ ಮೇಲೆ ಕಲ್ಲು ಹೊಡೆದವ್ರ ಬಗ್ಗೆ ಕ್ರಮ ತಗೋಬೇಕು. ಯಾವ ಮಸೀದಿಯಿಂದ ಕಲ್ಲು ಚಪ್ಪಲಿ ಬಂತು ಅದನ್ನು ಸೀಸ್ ಮಾಡಬೇಕು. ಅದು ಬಿಟ್ಟು ಯಾರೋ ಒತ್ತಡ ಮಾಡಿದ್ರು ಅಂತೀನಿ ಆಡೋ ಮಗುನ ಫಿಟ್ಟಿಂಗ್ ಬಾಟ್ಲ್ ಇಟ್ಟ್ಯಾರ SP ಬಾಯಲ್ಲಿ. ವ್ಯವಹಾರ ಜ್ಞಾನ ಅವ್ರಿಗಿಲ್ವಾ? ಎಲ್ಲ ಅನ್ಯಾಯ ಆಗಿದೆ. ಯಾವ ಮಸೀದಿ ಮುಂದೆ ಮೆರವಣಿಗೆ ಮೌನವಾಗಿ ಹೋಗ್ತಿರ್ಬೇಕಾದ್ರೆ, ಶಾಂತಿಯಿಂದ ಹೋಗ್ತಿರ್ಬೇಕಾದ್ರೆ ಅದ್ರ ಮೇಲೆ ಕಲ್ಲು ಹೊಡೆದಂಥ ಇಮ್ಮಿಡಿಯೇಟ್ ನುಗ್ಗಬೇಕಿತ್ತು SP. ತನಗೆ ತಾಕತ್ತಿದ್ರೆ ಪೊಲೀಸ್ ಇಲಾಖೆಯನ್ನು ಕರ್ಕೊಂಡು ಅವರೆಲ್ಲರೂ ಅರೆಸ್ಟ್ ಮಾಡಬೇಕಿತ್ತು. ಆ ಮಸೀದಿ ಸೀಸ್ ಮಾಡಬೇಕಿತ್ತು. ಆಗ ಗಂಡು ಅಂತ ಕರಿಬೋಯಿತ್ತು. ಅದು ಬಿಟ್ಟು ಮನಸ್ಥಿತಿ ಇದು ಸರ್ಕಾರದ ಮನಸ್ಥಿತಿ. ಮುಸಲ್ಮಾನರಿಗೆ ಸಂತೃಪ್ತಿ ಪಡೋದು, ಸರ್ಕಾರನ ಸಂತೃಪ್ತಿ ಪಡಿಸೋಂಥ ಮನಸ್ಥಿತಿ ಇಲ್ಲಿಯೇ SP. ಮುಸಲ್ಮಾನರಿಗೆ ತಮ್ಮ ಮನಸ್ಥಿತಿ ಈ ದೇಶದ ಬಗ್ಗೆ ಭಕ್ತಿ ಅಲ್ಲ.
ಹಿಂದೂಗಳು ದ್ವೇಷ ಮಾಡ್ಕೊಂಡು ತೊಂದರೆ ಕೊಡ್ತಾ ಹೋಗುತ್ತೆ ಅವ್ರ ಮನಸ್ಥಿತಿ. ಎಲ್ಲ ಮನಸ್ಥಿತಿನೂ ಬದಲಾವಣೆ ಆಗಬೇಕು. ಈ ದೇಶದಲ್ಲಿ ಅನ್ನ ತಿಂತಾ ಇದ್ದೀವಿ ನಾವು, ಮುಸಲ್ಮಾನರಿಗೂ ಅನಿಸ್ಬೇಕು, ಪೊಲೀಸ್ ಅಧಿಕಾರಿಗಳಿಗೂ ಅನಿಸ್ಬೇಕು, ಸರ್ಕಾರ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೂ ಅನಿಸ್ಬೇಕು. ನಾನು ಈ ದೇಶದ ಅನ್ನ ತಿಂತಾ ಇದ್ದೀನಿ, ಈ ದೇಶದಲ್ಲಿರೋಂಥ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ತೀನಿ ನಾನು. ಈ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಿದ್ರೆ ಅನುಕೂಲ ಆಗುತ್ತೆ. ಅದು ಬಿಟ್ಟು ಮುಸಲ್ಮಾನರನ್ನ ಸಂತೃಪ್ತಿ ಪಡಿಸೋಂಥ ಮನಸ್ಥಿತಿ ಸರ್ಕಾರವನ್ನು ಬಿಡಬೇಕು. ಕೆಲವು ಮುಸಲ್ಮಾನರು ಮತ್ತೆ ಹೇಳ್ತೀನಿ, ನಾನು ಎಲ್ಲ ಮುಸಲ್ಮಾನರು ಹೇಳಲ್ಲ, ನಾನು ಅವ್ರ ಮನಸ್ಥಿತಿ ಅವ್ರು ಬದಲಾವಣೆ ಮಾಡ್ಕೋಬೇಕು. ಕೆಲವು ಪೊಲೀಸ್ ಅಧಿಕಾರಿಗಳು ಅವ್ರ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಆಗ ಈ ಸರ್ವಜನಾಂಗದ ಶಾಂತಿಯ ತೋಟ ಅಂತಾರಲ್ಲ, ಆ ದಿಕ್ಕಲ್ಲಿ ಅದು ಆಗತ್ತೆ. ಇಲ್ಲ ಅಂತಂದರೆ ಇದು ಮುಸಲ್ಮಾನರಿಗೆ ಸ್ವರ್ಗ, ಹಿಂದೂಗಳಿಗೆ ನರಕ. ಇದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಇದು ಭಾಳ ದಿನ ಮುಂದುವರಿಯಲ್ಲ.